ರಾಜ್ಯದ ವಾಹನ ಚಾಲಕರೇ ಹುಷಾರ್. ಹಾಸನದ ರಿಪೋರ್ಟ್ನಲ್ಲಿ ಬಯಲಾಯಿತು ಆತಂಕದ ಅಂಶ. ಹೃದಯ ಸ್ತಂಭನ ವರದಿಯಲ್ಲಿ ಬೆಚ್ಚಿ ಬೀಳುವ ಅಂಶ ಬೆಳಕಿಗೆ ಬಂದಿದೆ. ಹಾಸನದ ರಿಪೋರ್ಟ್ನಲ್ಲಿ ಆತಂಕದ ಅಂಶ ಬಯಲಾಗಿದೆ. ಚಾಲಕರ ವರ್ಗದ ಕುಟುಂಬಕ್ಕೆ ಇದೊಂದು ಭಯಪಡುವ ಸುದ್ದಿ. ಹಾಸನದಲ್ಲಿ ಹೃದಯಾಘಾತ ಆದವರ ಪೈಕಿ ಚಾಲಕರೇ ಹೆಚ್ಚಾಗಿದ್ದಾರೆ. ಜಯದೇವ ಡೈರೆಕ್ಟರ್ ಜಿ ಕನ್ನಡ ನ್ಯೂಸ್ ಜೊತೆ ಈ ಕುರಿತಾಗಿ ಮಾಹಿತಿಯನ್ನು ಕೂಡ ಹಂಚಿಕೊಂಡಿದ್ದಾರೆ. ಚಾಲಕರು ಹೀಗಾಗಿ ತಮ್ಮ ಆರೋಗ್ಯದ ಕಡೆ ಹೆಚ್ಚಿನ ಗಮನವನ್ನು ವಹಿಸಬೇಕು. ಹಾಸನದ ರಿಪೋರ್ಟ್ನಲ್ಲಿ ಬಯಲಾಗಿದೆ ಆತಂಕಕಾರಿ ಅಂಶ. ಹೃದಯ ಸ್ತಂಭನ ವರದಿಯಲ್ಲಿ ಬೆಚ್ಚಿ ಬೀಳುವ ಅಂಶ ಬೆಳಕಿಗೆ ಬಂದಿದೆ. ಚಾಲಕರ ವರ್ಗದ ಕುಟುಂಬಕ್ಕೆ ಇದೊಂದು ಭಯಪಡುವ ಸುದ್ದಿ ಅಂತ ಹೇಳ್ಬೋದು. ಯಾಕಂದ್ರೆ ಹಾಸನದಲ್ಲಿ ಹೃದಯಾಘಾತ ಆದವರ ಪೈಕಿ ಚಾಲಕರೇ ಹೆಚ್ಚಾಗಿದ್ದಾರೆ. ಇನ್ನು ಜಯದೇವ ಡೈರೆಕ್ಟರ್ ಜಿ ಕನ್ನಡ ನ್ಯೂಸ್ ಜೊತೆ ಈ ಕುರಿತಾಗಿ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ. ಹಾರ್ಟ್ ಅಟ್ಯಾಕ್ಗೆ ಒಳಗಾದವರಲ್ಲಿ ಚಾಲಕರದ್ದೇ ಸಿಂಹ ಪಾಲಿದೆ. 30% ಹೃದಯ ಸಂಬಂಧಿ ಕಾಯಿಲೆ ಚಾಲಕರು ತುತ್ತಾಗ್ತಾ ಇದ್ದಾರೆ. ಬೆಂಗಳೂರಲ್ಲಿ ಅಂದಾಜು 16,72,862 ಚಾಲಕರು ಜೀವನವನ್ನ ಸಾಗಿಸ್ತಾ ಇದ್ದಾರೆ. ಇದರಲ್ಲಿ 5 ಲಕ್ಷ ಬಸ್ ಹಾಗೂ ಲಾರಿ ಓಡಿಸ್ತಾ ಇದ್ದಾರೆ ಚಾಲಕರು. ಇನ್ನು ಸುಮಾರು 7 ರಿಂದ 8 ಲಕ್ಷ ಚಾಲಕರು ಕ್ಯಾಬ್ ಹಾಗೂ ಆಗ್ರಿಗೇಟರ್ ಆಪ್ ಚಾಲಕರಾಗಿದ್ದಾರೆ. ಉಳಿದಂತಹ 2 ರಿಂದ 4 ಲಕ್ಷ ಮಂದಿ ಆಟೋ ಚಾಲನೆಯನ್ನ ಮಾಡ್ತಿದ್ದಾರೆ. ಜಯದೇವ ನಿರ್ದೇಶಕ ರವೀಂದ್ರನಾಥ್ ನೇತೃತ್ವದ ತಜ್ಞರ ವರದಿಯಲ್ಲಿ ಒಂದು ಆತಂಕಕಾರಿ ಅಂಶ ಬೆಳಕಿಗೆ ಬಂದಿದೆ. ಹಾಸನದಲ್ಲಿ ಹೃದಯ ಸ್ತಂಭನ ವರದಿಯಲ್ಲಿ ಬೆಚ್ಚಿ ಬೀಳುವಂತಹ ಅಂಶ ಬೆಳಕಿಗೆ ಬಂದಿದೆ. ಮರಣ ಹೊಂದಿದ್ದಾರೆ ಅಂತಂದೇಳಿ ನಮ್ಮ ಸರ್ಕಾರದಿಂದ ಕಾರಣಗಳೇನು ಅಂತ ನಮಗೆ ನಮ್ಮ ಸಮಿತಿಗೆ 10 ದಿನದ ಒಳಗಾಗಿ ವರದಿ ಸಲ್ಲಿಸಿ ಅಂತ ಸರ್ಕಾರದಿಂದ ಆದೇಶ ಬಂದಿತ್ತು. ಆಗ ನಾವು ಅಲ್ಲಿ ಹಾಸನ್ ವೈದ್ಯಕೀಯ ಕಾಲೇಜಿನ ವೈದ್ಯರು ಹಾಗೂ ಅಲ್ಲಿಯ DHO ಇವರುಗಳಿಂದ ಮಾಹಿತಿ ತರಿಸ್ಕೊಂಡ್ವಿ. ಯಾಕಂದರೆ ಈಗಾಗಲೇ 24 ಜನ ಸಹ ಮರಣ ಹೊಂದಿದ್ರು. ಅದರಲ್ಲಿ ಅವರ ವರದಿಯ ತರಿಸಿಕೊಂಡು ನೋಡಿದಾಗ ಅದರ ಆಧಾರದ ಮೇಲೆ ನಾವು ಇದನ್ನು ಸರ್ಕಾರಕ್ಕೆ ನಾವು ವರದಿಯನ್ನು ಸಲ್ಲಿಸಿದ್ದೀವಿ. ಅದರಲ್ಲಿ 4 ಜನ ಹೃದಯಾಘಾತಕ್ಕೆ ಪಟ್ಟಿಲ್ಲದವರು. ಇನ್ನು 20 ಜನರಲ್ಲಿ 10 ಜನಗಳಿಗೆ ಮೊದಲೇ ಅವರಿಗೆ ಹೃದಯಕ್ಕೆ ಸಂಬಂಧಪಟ್ಟ ಚಿಕಿತ್ಸೆ ಆಗಿತ್ತು. ಒಬ್ಬರಿಗೆ ಬೈಪಾಸ್ ಆಗಿತ್ತು, ಒಬ್ಬರಿಗೆ ಆಂಜಿಯೋಪ್ಲಾಸ್ಟಿ ಆಗಿತ್ತು, ಇಬ್ಬರಿಗೆ ಆಂಜಿಯೋಪ್ಲಾಸ್ಟಿ ಆಗಿತ್ತು. ಇದರಿಂದ ಆಮೇಲೆ ಇನ್ನು ಕೆಲವರಿಗೆ ಅಟಾಪ್ಸಿ ಆಗಿತ್ತು. ಅಟಾಪ್ಸಿಯಾಗಿ ಕನ್ಫರ್ಮ್ ಆದ ಡೆತ್ಸ್ಗಳು 4 ಹಾಗೂ 3 ಜನ ಆಸ್ಪತ್ರೆಗೆ ಹೋಗಿದ್ದರು. ಅಲ್ಲಿ ECGಯಿಂದ ದಾಖಲೆ ಆಗಿದೆ, ಅಂದರೆ ಅವರಿಗೆ ಹಾರ್ಟ್ ಅಟ್ಯಾಕ್ ಆಗಿದೆ ಅಂತ. ಅಂದರೆ 10 ಜನಗಳಿಗೆ ಕನ್ಫರ್ಮ್ಡ್ ಅದು ಹೃದಯಾಘಾತಕ್ಕೆ ಸಂಬಂಧಪಟ್ಟ ಸಾವು ಅಂತ ಗೊತ್ತಾಗಿದೆ. ಇನ್ನು ಉಳಿದ 10 ಜನಗಳು ಅವರಿಗೆ ನಿಖರವಾದ ECG ಆಗಲಿ ಅಥವಾ ಬೇರೆ ಟೆಸ್ಟ್ಗಳಾಗಲಿ